शास्त्रवदस्याचार्य तद्वीमात्वज्ञो ಬೇಗ जगज्जीवन हेतुना कंठे बध्नामि सुभगे सर्वेषां सुभगं
FEBC ಹೋಗುತ್ತೆ ಅಡ್ಡ ಮಾಡ್ತಾರೆ. ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ಸುಮಾರು 20 ವರ್ಷಗಳ ಕಾಲದಿಂದ ಒಪ್ಪಲ್ದಡಿ ವಂಶಸ್ಥರಾದ ನಾವು ಶ್ರೀ ಸೀತಾರಾಮ ಕಲ್ಯಾಣೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಜೊತೆಗೆ ಊರಿನ ಜನರಿಗೆಲ್ಲ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಆಗತ್ತೆ. ಸುಮಾರು ಏನಿಲ್ಲ ಅಂದ್ರೂ ಒಂದು 500ರಿಂದ 600 ಜನ ಪ್ರತಿ ವರ್ಷ ಬಂದು ಸೇರ್ತಾರೆ. ತುಂಬಾ ವಿಜೃಂಭಣೆಯಿಂದ ಈ ಸೀತಾರಾಮ ಕಲ್ಯಾಣೋತ್ಸವ ಆಗತ್ತೆ. ಎಲ್ಲೆಲ್ಲಿಂದನೂ ಬಂದು ಶ್ರೀ ಸೀತಾರಾಮರ ದರ್ಶನ ಮಾಡಿದಾಗ ಅವರಿಗೆ ಮದುವೆ ಆಗ್ಲಿಲ್ಲ ಅಂದ್ರೆ ಮದುವೆ ಆಗತ್ತೆ, ಮಕ್ಕಳಾಗತ್ತೆ. ಮತ್ತೆ ಈ ಬರೋ ಇದರಿಂದ ಅವ್ರ ಮನಸ್ಸಿನಲ್ಲಿ ಏನಿದೆಯೋ ಆ ಮನೋಭೀಷ್ಟಗಳೆಲ್ಲ ಕೂಡ ಅಭೀಷ್ಟಗಳೆಲ್ಲ ಕೂಡ ಸಿದ್ಧಿಸುತ್ತೆ. ಯಾರು ಈ ಶ್ರೀ ಸೀತಾರಾಮ ಸ್ವಾಮಿನ ದರ್ಶನ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆಲ್ಲಾ ಕಾರ್ಯಗಳು ನಿರ್ವಿಘ್ನದಿಂದ ನಡೆಯುತ್ತೆ. ಯಾಕೆಂದ್ರೆ ಸುಮಾರು ಏನಿಲ್ಲ ಅಂದ್ರೂ 1908ರಿಂದ ಈ ಸತತವಾಗಿ ಈ ಕಾರ್ಯಕ್ರಮಗಳೆಲ್ಲ ಕೂಡ ನಡ್ಕೊಂಡ್ ಬರ್ತಾ ಇದೆ. ಎಷ್ಟು ವಿಜೃಂಭಣೆಯಿಂದ ಆಗತ್ತೆ ಅಂದ್ರೆ ಬಂದು ನೋಡಿದ್ರೇನೆ ಆ ಆನಂದ ಸಿಗತ್ತೆ. ಅದಕ್ಕೆ ಡಿವಿಜಿ ಒಂದು ಪದ್ಯ ಹೇಳ್ತಾರೆ, ಕ್ಷಣವದೊಂದೇ ಅನಂತ ಕಾಲ ತಾನಾಗಿರುವುದು ಸ್ವಪ್ನ ಶಿವ ಸುಂದರಗಳ ಮರೆ ಮನ ತುಂಬಿ ಶಶಿಯಾಗಿ ನೆನಪಮೃತವಾಗುವುದು ಕ್ಷಣದೊಳ ಅಕ್ಷಯ ಕಾಣೋ ಮಂಕುತಿಮ್ಮ ಅಂತ. ಆ ಕ್ಷಣಗಳನ್ನ ನೀವು ಆನಂದಿಸ್ಬೇಕು. ಆ ಪ್ರತಿ ಆನಂದಿಸುವಂತಹ ಆ ದಿನಗಳನ್ನ ನೀವು ಸುಮಾರು ವರ್ಷಗಳ ಕಾಲ ಇಟ್ಕೋಬಹುದು ಅಂತ ಹೇಳ್ತಾ, ಇಷ್ಟೆಲ್ಲ ಮಾಡಿಕೊಟ್ಟಿರುವಂತಹ ಅವಕಾಶ ಮಾಡಿಕೊಟ್ಟಂತ ಈ ಚಾನೆಲ್ನವರಿಗೆ ಒಳ್ಳೇದಾಗ್ಲಿ, ಆ ಶ್ರೀರಾಮಚಂದ್ರ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.
ಜೈ ಕರ್ನಾಟಕ. ಮುಳಬಾಗಲ್ ತಾಲೂಕು ದುಕ್ಷಂದ್ರ ಹೋಬಳಿ ಗ್ರಾಮದಲ್ಲಿ 1908 ಇಸ್ವಿಯಿಂದ ರಾಮೋತ್ಸವ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೀತಾ ಇದೆ. ಚೈತ್ರ ಮಾಸದ ನವಮಿಯಿಂದ ರಾಮೋತ್ಸವ ಸ್ಟಾರ್ಟ್ ಆಗುತ್ತೆ. ಸುಮಾರು 18 ದಿನಗಳು ನಡೆಯುತ್ತದೆ. ಇದು 118ನೇ ರಾಮೋತ್ಸವ ಆಗ್ತಾ ಇದೆ. ಇವತ್ತು ಅದ್ರ ಪರವಾಗಿ ಕಲ್ಯಾಣೋತ್ಸವ ನಡೀತಾ ಇದೆ. ಈ ಕಲ್ಯಾಣೋತ್ಸವದಲ್ಲಿ ಸುಮಾರು ಒಂದು 500-600 ಜನ ಸೇರಿದ್ದಾರೆ. ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅದ್ರ ಜೊತೆಗೆ ಇವತ್ತು ಅದೇ ತರ ವೆಂಕಟರಮಣ ಸ್ವಾಮಿ ದೇವಾಲಯದ ರಥೋತ್ಸವ ನಡೀತಾ ಇದೆ. ಸಾಂಗವಾಗಿ ನಡೀತಾ ಇದೆ. ಎಲ್ಲ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ತುಂಬಾ ಜನ ಸೇರಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಮತ್ತೆ ಸಮಸ್ತ ಜನಗಳು ಎಲ್ಲ ಬಂದು ಕೈ ಜೋಡಿಸಿ ಎಲ್ಲ ದೇವರ ಇದಕ್ಕೆ ಪಾತ್ರಕ್ಕೆ ಇದ್ ಮಾಡಿದ್ದಾರೆ. ಇದು ವರ್ಷ 15 ದಿನಗಳು ನಡೆಯುತ್ತೆ. ನವಮಿಯಿಂದ ಸೇರಿ ಪಟ್ಟಾಭಿಷೇಕ ನಡೆಯೋದು 15 ದಿನ ನಡೆಯುತ್ತೆ. 16ನೇ ದಿನ ವಸಂತೋತ್ಸವ ನಡೆಯುತ್ತೆ. ಅಲ್ಲಿಗೆ ಕ್ಲೋಸ್ ಆಗುತ್ತದೆ. ಅಲ್ಲಿಗೆ ಇದು ಮುಕ್ತಾಯ ಆಗುತ್ತದೆ. ಅಲ್ಲಿಗೆ ರಾಮೋತ್ಸವ 16 ದಿನ ಸಾಂಗವಾಗಿ ನಡೆಯುತ್ತದೆ. ದೇವಸ್ಥಾನ ಬಂದು 1908ರಲ್ಲಿ ಕಟ್ಟಿದ್ದು. ಅಲ್ಲಿಂದ ಅವತ್ತಿಂದ ರಾಮೋತ್ಸವಗಳು ನಡೀತಾ ಬರ್ತಾ ಇದ್ದೆ. ಹಾಗೆ ಯಾವ ಒಂದು ವರ್ಷನೂ ಸಹ ಕೊರೋನಾದಲ್ಲೇ ಒಂದು ವರ್ಷ ಬಿಟ್ಟು ಇನ್ನ ಸುಮಾರು ವರ್ಷಗಳು ಸಹ ಹಾಗೆ ನಡ್ಕೊಂಡು ಬರ್ತಾ ಇದೆ. 118ನೇ ವರ್ಷದ್ದು ಈಗ ನಡೀತಾ ಇದೆ. 15 ದಿನ ಕಂಟಿನ್ಯೂಸ್. 16ನೇ ದಿನ ವಸಂತೋತ್ಸವಕ್ಕೆ ಕ್ಲೋಸ್ ಆಗುತ್ತೆ. ನವಮಿ ದಿನ ಮಹಾಮಂಗಳಾರತಿ, ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ ನಡೆಯುತ್ತೆ. ಪ್ರಸಾದ ವಿನಿಯೋಗ ಇರುತ್ತೆ. ಮತ್ತೆ ದಶಮಿ ದಿನ ಮತ್ತೆ ದಶಮಿ ದಿನ ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ ಇರುತ್ತೆ. ನವಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಆಮೇಲೆ ಇವತ್ತು ಹುಣ್ಣಿಮೆ, ಇವತ್ತು ಕಲ್ಯಾಣೋತ್ಸವ ನಡೀತಾ ಇದೆ. ನಾಳೆ ಪಾಡ್ಯ, ಮತ್ತೆ ಬಿದಿಗೆ, ಮತ್ತೆ ತದಿಗೆ, ಚೌತಿ ದಿನ ಸಹ ಪಂಚಾಮೃತ ಅಭಿಷೇಕಗಳು. ಹೀಗೆ 15 ದಿನ ನಡೆಯುತ್ತೆ. 15ನೇ ದಿನ ಪಟ್ಟಾಭಿಷೇಕ ಇರುತ್ತೆ. 16ನೇ ದಿನ ವಸಂತೋತ್ಸವ ಇರುತ್ತೆ. ವಸಂತೋತ್ಸವ ದಿನದಲ್ಲಿ ಮುಕ್ತಾಯ ಆಗುತ್ತೆ. ರಾಮೋತ್ಸವ ಮುಕ್ತಾಯ ಆಗುತ್ತೆ. Yes,